ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೈವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಬಿಟ್ಟು ಅದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ವಂಶಿ ರೇಗಿಸ್ತಾ ಇರಬೇಕಾದ್ರೆ ಪರವಾಗಿಲ್ಲ ಸುಮಾರಾಗೆ ನಕ್ಕಿದ್ರು, ಸ್ವಲ್ಪ ಚೆನ್ನಾಗಿ ಕಾಣ್ತೀರಾ ಅಂತ ಈ ಕಡೆ ಸ್ವಾತಿ ಹೇಳ್ತಿರ್ಬೇಕಾದ್ರೆ, ಹೌದಾ ಪ್ರೆಸಿಡೆಂಟ್ ಅಂದಾಗ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಗುರಾಯಿಸ್ತಾ ಇರ್ತಾಳೆ. ಆದರೂ ನಿಮ್ಮ ಲೆವೆಲ್ ಏನು, ನಿಮ್ಗೆ ಗೊತ್ತೇನು, ಈ ರೀತಿ ಗುರಾಯಿಸ್ಬೇಡಿ ಕಣ್ರಿ, ನನಗೆ ತುಂಬ ಭಯ ಆಗುತ್ತೆ. ನೀವು ಬೇರೆ ಅದು ದೊಡ್ಡ ಊರಿಗೆ ದೇವಸ್ಥಾನಕ್ಕೆ ಪ್ರೆಸಿಡೆಂಟ್ ಅಂತೆ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ. ಹಾಗೆ ಸ್ವಾತಿ ಸ್ವಲ್ಪ ಕೋಪ ಮಾಡ್ಕೊಂಡು, ನಿಮ್ದು ಯಾಕೋ ಅತಿ ಆಯಿತು, ಓವರ್ ಆಯಿತು ಅಂತ ಅಂದಾಗ, ನಂದು ಓವರ್ ಅಲ್ಲ, ನೀವು ಅತಿಯಾಗಿ ಓವರ್ ಆಡ್ತಾ ಇದ್ದೀರಾ, ನಿಮ್ಮ ಕ್ರಾಸ್ನ ಲಿಮಿಟ್ ಮಾಡಿದ್ದೀರಾ ಕಣ್ರಿ. ಅದು ಊರಿಗೆ ನೀವು ಪ್ರೆಸಿಡೆಂಟ್ ಅಂತೆ, ಅದು ದೇವಸ್ಥಾನಕ್ಕೆ, ದೊಡ್ಡ ದೇವಸ್ಥಾನಕ್ಕೆ ನೀವು ಪ್ರೆಸಿಡೆಂಟ್ ಅಂತೆ. ನನಗೊಂದು ಡೌಟ್ ಕಣ್ರಿ, ನಿಮ್ಮೂರಲ್ಲಿ ದಡ್ರಿರ್ತಾರಲ್ಲ, ಅದೇ ಅತಿ ದಡ್ರು, ಅವ್ರನ್ನೆಲ್ಲ ಪ್ರೆಸಿಡೆಂಟ್ ಮಾಡಬೇಕು ಅಂತ ನಿಮ್ಮೂರವ್ರು ಏನಾರು ಡಿಸೈಡ್ ಮಾಡಿದ್ದೀರಾ? ಪರವಾಗಿಲ್ಲ ಕಣ್ರಿ, ಚೋಟು ಪ್ಲಸ್ ಪ್ರೆಸಿಡೆಂಟು ಚೋಟ್ ಪ್ರೆಸಿಡೆಂಟ್ ಇದ್ದಂಗೆ ಇದ್ದೀರಾ, ಕೇಳಕ್ಕೆ ಒಂಥರ ಮಜವಾಗಿದೆ. ನಿಮ್ಮೂರಲ್ಲೇನು ದಡ್ರೆ ಅಂದ್ರೆ ಹೋಗಿ ಹೋಗಿ ನಿಮ್ಮನ್ನು ಪ್ರೆಸಿಡೆಂಟ್ ಮಾಡಿದಾರಲ್ಲ, ನನಗಂತೂ ಜೋಕ್ ಅಂತ ಅನ್ನಿಸ್ತಿದೆ ಅಂತ ನಗಾಡ್ತಾ ಇದ್ರೆ, ಸ್ವಾತಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಸ್ವಾತಿ ಕೋಪ ಮಾಡ್ಕೊಂಡು, ಹಲೋ ಇದು ಜೋಕ್ ಅಲ್ಲ, ಸೀರಿಯಸ್ ಆಗಿ ನಾನು ಹೇಳ್ತಾ ಇರೋದು. ನಮ್ಮೂರವರೆಲ್ಲ ನಮ್ಮ ಅಪ್ಪನ ಮೇಲಿರೋ ಪ್ರೀತಿ ಅಭಿಮಾನಕ್ಕಿಂತ ನನ್ನನ್ನು ಓಟ್ ಹಾಕಿ ಎಲೆಕ್ಷನಲ್ಲಿ ಗೆಲ್ಲಿಸಿ ಪ್ರೆಸಿಡೆಂಟ್ ಮಾಡಿದ್ದಾರೆ. ನನ್ನ ಹೆಸರು ಮುಂದೆ ನಮ್ಮ ಅಪ್ಪನ ಹೆಸರು ಇರೋದ್ರಿಂದಲೇ ನಾನಿವತ್ತು ಪ್ರೆಸಿಡೆಂಟ್ ಆಗಿರೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದಲೇ ಏನೇನೋ ಮಾತಾಡಬೇಡಿ ಅಂತ ಕೋಪ ಮಾಡ್ಕೊಂಡು ವಂಶಿಗೆ ಹೇಳ್ತಾ ಹಾಗೆ ನಮಗೆ ನಮ್ಮದೇ ಆದ ಪ್ರಾಬ್ಲಮ್ಗಳಿದ್ದಾವೆ, ಅದು ನಿಮಗೆಲ್ಲ ಅರ್ಥ ಆಗಲ್ಲ ಬಿಡಿ. ಕೆಲವ್ರಿಗೆ ಹೇಳಿದ್ರು ಸಹ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗೆ ಇರಲ್ಲ, ನಮ್ಮ ಪಾಡಿ ನಮ್ಮನ್ನು ಇರೋಕ್ಕೂ ಬಿಡಲ್ವಲ್ರಿ ಅಂತ ಅಂದಾಗ, ನೋಡಿ ಪ್ರೆಸಿಡೆಂಟ್, ನನಗೆಲ್ಲ ಅರ್ಥ ಆಗಿದೆ, ನಿಮ್ಮ ಬಾಧೆ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಗಿದೆ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ, ಬಿಡೋಕ್ಕಾಗಲ್ಲ, ನನ್ನ ನೋವು ಅಂತ ಏನು ಅಂತ ನಿಮಗಿನ್ನೂ ಅರ್ಥ ಆಗಿಲ್ಲ. ನಮಗೆ ತುಂಬ ಅನ್ಯಾಯ ಆಗಿದೆ, ನಮ್ಮೂರಲ್ಲಿ ಅನ್ಯಾಯ ಮಾಡಿದವರು ಈ ಪ್ರೆಸಿಡೆಂಟ್ ಜಾಗ ಬೇಕು ಅಂತ ಆಟ ಮಾಡಿ ಕೂತಿದ್ದಾರೆ. ಆದರೆ ಅದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಅಸಹಾಯಕತೆಯಲ್ಲಿ ನಾನು ಸಿಕ್ಕಾಕೊಬಿಟ್ಟಿದ್ದೀನಿ, ಏನು ಮಾಡಲಿ, ನನ್ನ ನೋವು ನನಗೆ ಮಾತ್ರ ಗೊತ್ತು, ನಮ್ಮ ಮನೆಯವ್ರಿಗೆ ಒಂದು ಸೂರು ಬೇಕು. ಆದರೆ ಏನು ಮಾಡಲಿ, ಆ ಮನುಷ್ಯ ಕೆಟ್ಟವನಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ಸಹ ನಮ್ಮವ್ರಿಗೋಸ್ಕರ ಆ ಕುರ್ಚಿನ ಬಿಟ್ಕೊಡೋಕ್ಕೆ ನಾನು ಮನಸ್ಸು ಮಾಡಿದ್ದೀನಿ. ಯಾಕೋ ಗೊತ್ತಿಲ್ಲ, ದೇವರು ನಮ್ಮ ಲೈಫಲ್ಲೇ ಈ ಥರ ಆಡ್ತಾನೆ ಅಂತ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕೊಂಡು ಸ್ವಾತಿ ಹೋಗ್ತಾ ಇದ್ರೆ, ಸ್ವಾತಿ ನಿಂತ್ಕೊಂತ ವಂಶಿ ಹೇಳಿದ್ರು ಸಹ ತನ್ನ ಪಡಿ ತಾನು ಕಣ್ಣೀರು ಹಾಕೊಂಡು ಹೋಗ್ತಾ ಇದ್ರೆ, ವಂಶಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಇನ್ನೊಂದು ಕಡೆ ಗಣಪತಿ ತಾತ ಅಜ್ಜಿ ಮಾತಾಡ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ನಮ್ಮ ಸ್ವಾತಿ ಚಿಕ್ಕ ವಯಸ್ಸಿಗೆ ಇಂಥ ದೊಡ್ಡ ಹೆಸರನ್ನ ಮಾಡಿದಾಳಲ್ಲ, ಅದು ಊರಿನ ಪ್ರೆಸಿಡೆಂಟ್ ಅಂತೆ. ನಮಗಂತೂ ಅದನ್ನು ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಭವಾನಿ ಅಂತ ಅಂದಾಗ, ಹೌದು ರೀ, ಇಂಥ ಹುಡುಗಿ ಸಿಗೋದು ನಾವು ಅದೃಷ್ಟ ಮಾಡಿರಬೇಕು, ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಕೆಲಸನ ಮಾಡಿದಾಳೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಇಬ್ಬರು ಮಾತಾಡ್ಕೊತಿದ್ದಾರೆ. ಅವರಿಬ್ಬರು ಮಾತಾಡಿದ್ರೆ ನೋಡಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಈ ಕಡೆ ರಾಧಿಕಾ ಕೂತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಸ್ವಾತಿ ಮನೆಯಿಂದ ಅಜ್ಜಿ ಮತ್ತೆ ಅಮ್ಮ ಬಂದಿದ್ದನ್ನು ನೋಡಿ ಈ ಕಡೆ ಭವಾನಿ ಅವರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ, ಬನ್ನಿ ಪದ್ಮಾವರೇ, ಬನ್ನಿ ಅಮ್ಮ ಕೂತ್ಕೊಳ್ಳಿ ಅಂತ ಕರಿತಿರ್ಬೇಕಾದ್ರೆ, ಅವರಿಬ್ಬರು ಇವರಿಗೆಲ್ಲ ನಮಸ್ಕಾರ ಮಾಡ್ತಾ ಇರ್ತಾರೆ. ಹಾಗೆ ಕೂತ್ಕೊಳ್ಳಿ, ಮನೆಯವರೆಲ್ಲ ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು, ಸ್ವಾತಿ ಬಾರಮ್ಮ, ಯಾರು ಬಂದಿದ್ದಾರೆ ನೋಡು ಅಂತ ಅಂದಾಗ, ಸ್ವಾತಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಅಜ್ಜಿ ಅಮ್ಮ ಅಂತ ಮಾತಾಡಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಂಶಿ ಬಂದಾಗ, ವಂಶಿನೂ ಚೆನ್ನಾಗಿದೆಯಪ್ಪ ಅಂತ ಕೇಳ್ತಾ ಇರ್ತಾರೆ. ಹಾಗೆ ನಾವೇನಕ್ಕೆ ಬಂದ್ವಿ ಅಂತ ಅಂದರೆ, ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ, ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹೊಸ ಮದುಮಗಳ ಜೊತೆ ನಾವು ಮಡ್ಲಕ್ಕಿ ಕೊಡಿಸ್ಬೇಕಂತ ದೇವ್ರಿಗೆ ಆರಕೆ ಮಾಡ್ಕೊಂಡಿದ್ದೀವಿ, ಖಂಡಿತ ನೀವೆಲ್ಲ ಬರಬೇಕಂತ ಕೈ ಮುಗಿದು ಅಜ್ಜಿ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ. ಹಾಗೆ ತುಂಬ ಖುಷಿಯಿಂದ ಸ್ವಾತಿ ಹೇಳ್ತಾ ಇರ್ತಾಳೆ, ಹೌದಮ್ಮ, ಊರಿಂದ ಟ್ರಸ್ಟ್ನವರೆಲ್ಲ ಬಂದಿದ್ರು, ಜಾತ್ರೆಗೆ ಬರಬೇಕಂತ ಮನೆಗೆ ಬಂದು ಹೇಳಿದ್ರು ಅಂತ ಅನ್ಬೇಕಾದ್ರೆ, ವಂಶಿ ಬೇಜಾರು ಮಾಡ್ಕೊಬೇಡಿ, ನನಗೆ ತುಂಬ ಕೆಲಸ ಪೆಂಡಿಂಗ್ ಇದೆ, ನಾನು ಬರೋಕ್ಕಾಗಲ್ಲ, ನೀವೆಲ್ಲ ಹೋಗ್ಬಿಟ್ಟು ಬನ್ನಿ ಅಂತ ಅಂದಾಗ, ಪದ್ಮ ತುಂಬ ಬೇಜಾರು ಮಾಡಿಕೊಂಡು, ಈ ರೀತಿಯನ್ನು ಅನ್ಬೇಡಿ, ಇದು ನಮ್ಮ ಮನೆ ದೇವ್ರ ಜಾತ್ರೆ, ದಯವಿಟ್ಟು ನೀವು ಬಂದರೆ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ. ತಾತ ಹೇಳ್ತಿರ್ತಾರೆ, ವಂಶಿ ಪ್ಲೀಸ್ ಕಣೋ, ಅವ್ರು ಅಷ್ಟು ರಿಕ್ವೆಸ್ಟ್ ಮಾಡಿ ಕರೆಸಿದ್ರು, ಹೋಗು, ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ, ಹೋಗು ಅಂತ ಅನ್ಬೇಕಾದ್ರೆ, ರಾಧಿಕಾ ಯೋಚನೆ ಮಾಡ್ತಾ ಇರ್ತಾಳೆ, ಇದೇ ಸರಿಯಾದ ಸಮಯ, ನನ್ನ ಮಗನ ಹೇಗಾದರೂ ಮಾಡಿ ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಅಪ್ಪ ಅಮ್ಮನಿಗೆ ಹೇಳ್ತಾ ಇರ್ತಾಳೆ, ಊರಿನ ಜಾತ್ರೆ ತುಂಬ ಚೆನ್ನಾಗಿರುತ್ತೆ, ನೀವು ಎಲ್ಲ ಬನ್ನಿ ಅಂತ ಅಂದಾಗ, ಸರಿ ರಾಧಿಕಾ, ನಾವು ಜಾತ್ರೆ ನೋಡಿ ತುಂಬ ಟೈಮ್ ಆಗಿದೆ, ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ, ತಾತ ಹೇಳ್ತಾ ಇರ್ತಾರೆ, ಎಲ್ಲರೂ ನಾವು ಜಾತ್ರೆಗೆ ಹೋಗೋಣ, ಹಾಗೆ ನಿಮಗೆ ಉಳ್ಕೊಳ್ಳೋಕೆ ಮನೆ ಇಲ್ಲ ಅಂತ ಹೇಳಿದ್ರಲ್ಲ, ಬೇಜಾರು ಮಾಡ್ಕೋಬೇಡಿ, ನಮ್ಮ ರಾಧಿಕಾ ಎಸ್ಟೇಟಲ್ಲಿ ಉಳ್ಕೊಳ್ಳಿರಂತೆ ಅಂತ ಅಂದಾಗ, ಅಜ್ಜಿಗೂ ಪದ್ಮನಿಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ ಪದ್ಮ, ನಿಮ್ಮ ಮಗ ನಮ್ಮ ಮನೇನ ಕಿತ್ಕೊಂಡಿರ್ಬೋದು, ಆದರೆ ಆ ಮನೆ ಮೇಲಿನ ವ್ಯಾಮೋಹ ನಮಗೆ ಯಾವತ್ತೂ ಕಡಿಮೆ ಆಗಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾವು ನಮ್ಮ ಕುಮಾರ ಇದ್ದಾನಲ್ಲ, ಅವ್ರ ಮನೇಲಿ ಒಂದು 4 ದಿನ ಇದ್ದು ಬರ್ಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಅಂದಾಗ, ಸರಿ, ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅದೇ ರೀತಿ ಇರಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ತಾತ ಹೇಳ್ತಿರ್ಬೇಕಾದ್ರೆ, ಸರಿ ನಾವೇನು ಬರ್ತೀವಿ ಅಂತ ಅಜ್ಜಿನೂ ಪದ್ಮನೂ ಹೊರಡ್ತಾರೆ. ಹಾಗೆ
ಈ ಕಡೆ ಸ್ವಾತಿನ ಕರೆದವಳು ಹಣೆಗೆ ಮುತ್ತಿಟ್ಟು ಬರ್ತೀನಮ್ಮ ಅಂತ ಹೋಗ್ತಾ ಇದ್ರೆ ಸ್ವಾತಿ ಸಿಕ್ಕಾಬಟ್ಟೆ ಬೇಜಾರಾಗ್ತಿರುತ್ತೆ. ನಮ್ಮಮ್ಮನಿಗೆ ನಮ್ಮನೆ ನೆನಪಾಗಿ ಕಣ್ಣೀರಾಗ್ತಿದ್ದಾಳೆ. ಆದರೆ ಅಮ್ಮ ಬೇಜಾರು ಮಾಡ್ಕೋಬೇಡಿ, ಇನ್ನೊಂದು ಸ್ವಲ್ಪ ದಿನ ನಮ್ಮನೆ ಖಂಡಿತ ನಮಗೆ ಸಿಗುತ್ತೆ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕುಮಾರ ಎಲ್ಲಾದರೂ ಆರ್ಡರ್ ಸಿಗುತ್ತೆ ಅಂತ ನಿತ್ಯನೂ ಅವನು ಹುಡುಕ್ತಿರ್ಬೇಕಾದ್ರೆ ಎಲ್ಲೂ ಆರ್ಡರ್ ಸಿಗ್ದಲೇ ಇರಬೇಕಾದ್ರೆ ಏನೋ ಎಷ್ಟು ಹುಡುಕಿದ್ರು ಸಹ ಕಷ್ಟಪಟ್ಟು ಕೆಲಸ ಹುಡುಕ್ಬೇಕು ಅಂತ ಹೋದ್ರೂ ಸಹ ಆರ್ಡರ್ ಸಿಗ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ನಿತ್ಯನು ಕುಮ್ಮಿ ಬೇಜಾರು ಮಾಡ್ಕೋಬೇಡ ಕಣೋ, ನನಗೆ ಗೊತ್ತು ಗೀತವ್ರ ಬರ್ಡೇಗೋಸ್ಕರ ಅಲ್ವೇನೋ ಬೇಜಾರು ಮಾಡ್ಕೋತಿರೋದು ಅಂತ ಅಂದಾಗ, ಹೂ ಕಣೋ ಮಗ, ಮದುವೆ ಆದಮೇಲೆ ಇದು ಮೊದಲನೇ ವರ್ಷ ಬರ್ತಡೇ, ದೊಡ್ಡ ಗಿಫ್ಟು ಕೊಡೋಕ್ಕಾಗಲಿಲ್ಲ ಅಂತಂದ್ರೂ ಸಹ ಚಿಕ್ಕ ಗಿಫ್ಟ್ ಕೊಡಬೇಕು, ಅದು ಸ್ಪೆಷಲ್ ಗಿಫ್ಟ್ ಅವ್ರಿಗೆ ಆಗಿರಬೇಕು ಅಂತ ನಾನು ಆಸೆ ಪಟ್ಟೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆಲ್ಲ ಯಾಕೋ ಬೇಜಾರು ಮಾಡ್ಕೋತೀಯ, ನಾನು ಇರಬೇಕಾದ್ರೆ ನೀನಾಗ ಟೆನ್ಷನ್ ಮಾಡ್ಕೋತೀಯ, ನಿನಗೇನು ಗಿಫ್ಟ್ ಬೇಕು ಹೇಳು, ನಾನು ಪೇ ಮಾಡ್ತೀನಿ, ಆಮೇಲೆ ನಿನಗೆ ಆರ್ಡ್ರ್ ಸಿಕ್ಕಿದಾಗ ದುಡ್ಡು ಕೊಡಿವಂತೆ ಅಂತ ಅಂದಾಗ, ಥ್ಯಾಂಕ್ಸ್ ಮಗ, ಆದರೆ ಬೇಡ ಆಯಿತಾ, ಒಂದು ಮೊಳ ಹೂ ತಂದು ಕೊಟ್ಟರು ಹೆಂಡ್ತಿಗೆ ನಾನು ಕೈಯಾರೆ ದುಡ್ದು ನನ್ನ ಮನಸ್ಸಿಂದ ತಂದು ಕೊಡಬೇಕು ಕಣೋ, ಅದರಲ್ಲಿರೋ ಪ್ರೀತಿ ವಿಶ್ವಾಸ ಬೇರೆ ಯಾವ್ದ್ರಲ್ಲೂ ಇಲ್ಲ ಅಂತ ಅಂದಾಗ, ಇದೇನೋ ಕುಮ್ಮಿ ಈ ರೀತಿ ರೊಮ್ಯಾಂಟಿಕ್ ಆಗಿದೆ ಮದುವೆ ಆದಮೇಲೆ ಅಂತ ನಿತಿನ್ ರೇಗಿಸ್ತಿರ್ಬೇಕಾದ್ರೆ ನಗಾಡ್ತಾ ಇರ್ತಾನೆ. ಎಲ್ಲ ಗಂಡಂದಿರಿಗೂ ತನ್ನ ಹೆಂಡ್ತಿನ ಚೆನ್ನಾಗಿ ಇಟ್ಕೋಬೇಕನ್ನೋ ಆಸೆ ಇರುತ್ತೆ ಕಣೋ, ಅದೇ ರೀತಿ ನನಗೂ ಇರೋದು. ಊರಲ್ಲಾಗಿದ್ದರೆ ಕೆಲವೊಂದು ಆರ್ಡ್ರ್ ಸಿಗ್ತಾಯಿತ್ತು, ಆದರೆ ಇಲ್ಲಿ ಸಿಗ್ತಿಲ್ಲ ಅಂತ ಅಂದಾಗ, ಬೇಜಾರು ಮಾಡ್ಕೊಬೇಡ ಕುಮ್ಮಿ, ನಿನಗೂ ಒಳ್ಳೆ ದಿನ ಬಂದೇ ಬರುತ್ತೆ, ಯಾವಾಗಲೂ ಕಾಲ ಒಂದೇ ಥರ ಇರಲ್ಲ ಅಂತ ನಿತಿನ್ ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಮನೇಲಿ ರಾಗಿಣಿ ಫೋನ್ ನೋಡ್ತಾ ಇರಬೇಕಾದ್ರೆ ಈ ಕಡೆ ಸ್ವಾತಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ರಾಗಿಣಿ ರಾಗಿಣಿ ಅಂತ ಕೂಗ್ತಾ ಬರ್ತಿರ್ಬೇಕಾದ್ರೆ, ಏನೇ ನಿನಗೆ ಕಾಮನ್ ಸೆನ್ಸ್ ಇಲ್ವಾ, ಡೋರ್ ಟಕ್ ಮಾಡಿ ಬರಬೇಕಲ್ವಾ ಅಂತ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ, ನಿಮ್ಮಪ್ಪನಿಗೆ ಕಾಲ್ ಮಾಡಿಕೊಡು ಅಂತ ಕೇಳ್ತಾ ಇರ್ತಾಳೆ. ಯಾಕೆ ಅಂತ ಅಂದಾಗ, ನಮ್ಮ ಮನೆಗೋಸ್ಕರ ನಮ್ಮ ಮನೆಯವ್ರ ಖುಷಿಗೋಸ್ಕರ ನನ್ನ ಸ್ಥಾನನ ಬಿಟ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಅಪ್ಪನ ಥರ ಆಟ ಮಾಡೋ ಬುದ್ಧಿ ನನಗಿಲ್ಲ, ಅದಕ್ಕೋಸ್ಕರ ಫೋನ್ ಮಾಡಿಕೊಡು ಅಂತ ಬೈತಾ ಇರ್ತಾಳೆ. ರಾಗಿಣಿ ಕಾಲ್ ಮಾಡಿಬಿಟ್ಟು, ಅಪ್ಪ ಪ್ರೆಸಿಡೆಂಟ್ ಸ್ವಾತಿ ಮಾತಾಡಬೇಕಂತ ಅಂತ ಹೇಳ್ತಿರ್ಬೇಕಾದ್ರೆ ಫೋನ ಕಿತ್ಕೊಂಡು, ನೋಡು ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ, ನನ್ನ ಪ್ರೆಸಿಡೆಂಟ್ ಪೋಸ್ಟ್ನ ನಿನಗೆ ಬಿಟ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ, ಆದರೆ ನಮ್ಮಪ್ಪನಿಗೆ ಎಷ್ಟು ದೊಡ್ಡ ಅನ್ಯಾಯ ಮಾಡಿದೆಯಾ, ಅದನ್ನು ನಾನು ಯಾವತ್ತೂ ಕ್ಷಮಿಸಲ್ಲ, ಆದರೆ ನಮ್ಮನೆ ನಮಗೆ ವಾಪಸ್ ಬೇಕು ಅಂತ ಅಂದಾಗ, ನಿಜ ಹೇಳ್ತಾ ಇದೆಯಾ ಅಂತ ಪಶುಪತಿ ಕೇಳ್ತಾ ಇರ್ತಾನೆ. ನಿನ್ನ ಥರ ಮಾನವೀಯತೆ ಇಲ್ದರೆ ನಾನು ಬದುಕ್ತಾ ಇಲ್ಲ, ನಾನು ಕೊಟ್ಟ ಮಾತಿಗೆ ತಪ್ಪಲ್ಲ, ನನ್ನ ಪೋಸ್ಟ್ನ ನಾನು ಬಿಟ್ಕೊಡ್ತೀನಿ, ಆದರೆ ನಮ್ಮನೆ ಕೀ ಕೊಡಬೇಕಂತ ಅಂದಾಗ, ಆ 3 ಕಾಸು ಬೆಲೆ ಬಾಳ್ದಲ್ಲೇ ಇರೋ ಮನೆನ ಕೀಟ್ಕೊಂಡು ನಾನೇನು ಮಾಡಲಿ, ದೇವಸ್ಥಾನ ಮುಂದೆ ಕೊಡ್ತೀನಿ ಅಂತ ಅಂದಾಗ, ನೋಡೇ ರಾಗಿಣಿ ಇದಕ್ಕೆ ನೀನೇ ಸಾಕ್ಷಿ, ನಿಮ್ಮಪ್ಪ ಮನೆ ಬಿಟ್ಕೊಡ್ತೀನಿ ಅಂತ ಹೇಳಿದಾನೆ, ಇದಕ್ಕೆ ನೀನೇ ಸಾಕ್ಷಿ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಫೋನ್ ಕೊಟ್ಟು ಹೋಗ್ತಾ ಇರ್ತಾಳೆ. ಹಾಗೆ ರಾಗಿಣಿ ಫೋನಲ್ಲಿ ಮತ್ತೆ ಮಾತಾಡ್ತಾ ಇರ್ತಾಳೆ, ಏನಪ್ಪ ಅವಳು ಹೇಳಿದ ತಕ್ಷಣ ಮನೆ ಕೊಟ್ಬಿಡ್ತೀನಿ ಅಂತ ಅಂದ್ರಲ್ಲ, ಅಷ್ಟು ಈಸಿಗೆ ಅವಳಿಗೆ ಕ್ಷಮಿಸಿದ್ರ ಅಂತ ಅಂದಾಗ, ಅಯ್ಯೋ ಮಗಳೇ, ನಿಮ್ಮ ಅಪ್ಪನ ಬುದ್ಧಿ ಇನ್ನೂ ಗೊತ್ತಿಲ್ಲ, ಮೊದಲು ಅಧಿಕಾರ ನನಗೆ ಬರಲಿ, ಅಷ್ಟು ಸುಲಭವಾಗಿ ಅವಳಿಗೆ ಅವಳು ಮನೆಗೆ ಕೊಡ್ತೀನಿ ಅಂತ ಅಂದ್ಕೊಂಡಿದ್ಯಾ, ಈ ಕಡೆ ಅಧಿಕಾರನೂ ಇರಬಾರ್ದು ಮನೆಯೂ ಇರಬಾರ್ದು, ಆ ರೀತಿ ಮಾಡಿ ಅವಳನ್ನು ಬೀದಿಲಿ ಮೆರವಣಿಗೆ ಮಾಡೋ ರೀತಿ ಸುತ್ಕೊಬರ್ಬೇಕು, ಆ ರೀತಿ ಮಾಡ್ತೀನಿ ಅಂತ ಅಂದಾಗ, ಅಪ್ಪ ನೀವು ತುಂಬ ಸೂಪರ್ ಅಪ್ಪ ಅಂತ ಖುಷಿ ಪಡ್ತಾ ಇರ್ತಾಳೆ. ಆಗಿನೊಂದು ಕಡೆ ಸ್ವಾತಿ ಮನೆಯವರೆಲ್ಲರೂ ಸಹ ದೇವಸ್ಥಾನಕ್ಕೆ ಬಂದಿರಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಈ ಖುಷಿ ವಿಚಾರ ನಾನು ಹೇಳು ಅಥವಾ ನೀನೇ ಹೇಳ್ತೀಯ ಪದ್ಮ ಅಂತ ಅನ್ಬೇಕಾದ್ರೆ, ನಮ್ಮ ಮನೆಗೆ ಹಿರಿಯವರು ನೀವೇ ಅತ್ತೆ, ನೀವೇ ಹೇಳಿ ಅಂತ ಅಂದಾಗ, ಅದೇನು ಅಂತ ಗೀತಾ ಕೇಳ್ತಾ ಇರ್ತಾಳೆ. ಸುಮ್ಮನೆ ರೀ ಅಕ್ಕ, ಅಜ್ಜಿನೂ ಹೇಳುತ್ತೆ ಅಂತ ಅಂದಾಗ, ಅಜ್ಜಿ ತುಂಬ ಖುಷಿಯಿಂದ, ಇಷ್ಟು ರಾತ್ರಿಲಿ ನಾನು ಈ ದೇವಸ್ಥಾನಕ್ಕೆ ಏನು ಕರ್ಕೊಬಂದಿದ್ದೀನಿ ಗೊತ್ತಾ, ನಾಳೆ ಎಲ್ಲರೂ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ, ಎಲ್ಲರಿಗೂ ಸಹ ಸಿಕ್ಕಾಬಿಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಕುಮಾರ ತುಂಬ ಖುಷಿಯಿಂದ, ಹೌದಾ ಅಜ್ಜಿ ಅಂತ ಅಂದಾಗ, ಉಕ್ಕಣು ಕುಮಾರ, ಜಾತ್ರೆಗೆ ಪ್ರೆಸಿಡೆಂಟ್ ಅವರೆಲ್ಲರೂ ಬಂದು ಹೇಳಿದ್ರಲ್ಲ, ಸೊ ಹಾಗಾಗಿ ಗೀತನ ಬರ್ಡೇನೂ ಇದೆ, ಎಲ್ಲರೂ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು, ಹಾಗೆ ಸ್ವಾತಿ ಮತ್ತು ವಂಶಿ ಕೈಲಿ ಮಡ್ಲಿಕ್ಕೆ ಕೊಡಬೇಕು ಅಂತ ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ದೀವಿ, ನಾನು ಅತ್ತೇನೋ ಹೋಗ್ಬಿಟ್ಟು ಬರೋಣ ಅಂತ ಅಂದಾಗ, ಗೀತನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಆ ಸ್ವಾತಿ ಬರೆದಿದ್ರೆ ನಾನು ಬರಲ್ಲ ಅಂತ ಅನ್ಬೇಕಾದ್ರೆ, ಯಾಕೆ ಹೀಗೆ ಹೇಳ್ತೀಯಾ ಅಂತವಾ ಪ್ರೀತಿ ಹೇಳ್ತಾ ಇರ್ತಾಳೆ. ಸ್ವಾತಿ ವಂಶಿಯವ್ರು ಮಾತ್ರ ಅಲ್ಲ, ಮನೆಯವರೆಲ್ಲರೂ ಸಹ ಬರ್ತಾ ಇದ್ದಾರೆ, ಊರಿನ ಪ್ರೆಸಿಡೆಂಟು ಬರಲೇಬೇಕಂತ ಎಲ್ಲರೂ ಸಹ ಬಂದು ಊರಿನ ಜನಗಳೆಲ್ಲ ಹೇಳ್ತಾರೆ, ಹಂಗಾಗಿ ಎಲ್ಲರೂ ಬರ್ತಾ ಇದ್ದಾರೆ ಅಂತ ಪ್ರೀತಿ ಹೇಳ್ತಾ ಇರ್ತಾಳೆ. ಹಾಗೆ ಕುಮಾರ ತುಂಬ ಬೇಜಾರಿಂದ, ಗೀತಾ ಬರಲ್ಲ ಅಂತ ಹೇಳ್ಬೇಡ ಕಣೆ, ನನಗೂ ಊರು ನೋಡೋಂಗಾಗಿದೆ, ಅಮ್ಮ ಮಾಡೋ ಕೈತು ತಿನ್ನಂಗೆ ಆಗಿದೆ ಕಣೆ, ಪ್ಲೀಸ್ ಫ್ರೆಂಡ್ಸ್ ಎಲ್ಲ ಮಾತಾಡಿಸ್ಬೇಕು, ಹಾಗೆ ಶಾಪೆಲ್ಲ ನೋಡಬೇಕು ಕಣೆ, ನನಗೋಸ್ಕರ ಬಾರೆ ಅಂತ ಅಂದಾಗ, ಎಲ್ಲರೂ ಸಹ ತುಂಬ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ಗೀತಾ ನನ್ನ ಮಾತು ಒಂದೇ ಒಂದು ಸಲ ಕೇಳೆ, ಇದೊಂದು ಸಲ ನಮ್ಮ ಮಾತು ಕೇಳೆ ಅಂತ ಪದ್ಮ ತುಂಬ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ಸರಿ ಆಯಿತು ಬರ್ತೀನಿ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಮತ್ತೆ ಒಂದು ಕಂಡೀಷನ್ ಆಗ್ತಾಳೆ, ಆ ಸ್ವಾತಿಯವ್ರ ಜೊತೆ ಹೋಗಂಗಿಲ್ಲ, ಬಸ್ಸಲ್ಲಿ ಹೋಗೋಣ ಅಂತ ಅಂದಾಗ, ಬಸ್ಸಲ್ಲೋ ನಡ್ಕೊಂಡು ಒಟ್ಟಾರೆ ನಮ್ಮೂರಿಗೆ ನಾವು ಹೋಗ್ತಿದ್ದೀವಲ್ಲ, ನೀನು ಬರ್ತಿದ್ದೆಲ್ಲ ಅದೇ ಖುಷಿ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಸ್ವಾತಿ ತುಂಬ ಖುಷಿಯಿಂದ ವಂಶಿನ ಕುಕ್ಕೊಂಡು ಬರ್ತಾ ಇರ್ತಾಳೆ. ವಂಶಿಯವರೇ ಬೇಗ ಬನ್ನಿ ಅಂತ ಅಂದ್ಬಿಟ್ಟು, ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ, ನನಗೆ ಎಷ್ಟು ಖುಷಿ ಆಗ್ತಿದೆ, ಎಷ್ಟು ದಿನಗಳಾದಮೇಲೆ ನಮ್ಮೂರಿಗೆ ಹೋಗ್ತಿದ್ದೀವಲ್ಲ, ತುಂಬ ಖುಷಿ ಅಂತ ಅಂದ್ಬಿಟ್ಟು ವಂಶಿಯವರೇ ಅಂತ ಕೂಗ್ತಾ ಇರ್ತಾಳೆ. ಹಲೋ, ನಾನು ಇಲ್ಲೇ ಇದ್ದೀನಿ ಏನು ಅಂತ ಅಂದಾಗ, ನಿಮ್ಮ ಲಗೇಜ್ ಪ್ಯಾಕ್ ಮಾಡಲಾ ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಅಂತ ಅಂದಾಗ, ಅಮ್ಮ ಪ್ರೀತಿಯಿಂದ ಊರಿಗೆ ಹೋಗೋಣ ಅಂತ ಹೇಳಿದಾರಲ್ಲ, ಬನ್ನಿ ಹೋಗೋಣ ಅಂತ ಅಂದಾಗ, ನಾನು ಬರಲ್ಲ ನೀನು ಹೋಗು ಅಂತ ವಂಶಿ ಹೇಳ್ತಾ ಇರ್ತಾನೆ. ಊರಿನ ದೇವರಿಗೆ ಮಡ್ಲಕ್ಕೆ ತುಂಬಬೇಕಂತೆ, ಪ್ಲೀಸ್ ಬನ್ನಿ ಅಂತ ಅಂದಾಗ, ಅಲ್ಲ ನಿಮ್ಮ ಅಮ್ಮನಿಗೆ ಬೇಜಾರಾಗುತ್ತೆ ಅಂತ ನಾನು ಏನಕ್ಕೆ ಬರಬೇಕು, ನನಗೂ ಬೇಜಾರಾಗುತ್ತೆ, ಫಸ್ಟ್ ಆಫ್ ಆಲ್ ನಾನು ನಿಜವಾದ ಗಂಡ ಅಲ್ಲ, ಈ ಸಂಪ್ರದಾಯನ ನನಗೆ ಏನಕ್ಕೆ ಬೇಕು ಅಂತ ವಂಶಿ ಹೇಳ್ತಾ ಇರ್ತಾನೆ.
ಹಾಗೆ ಪ್ಲೀಸ್ ಆ ರೀತಿ ಅನ್ನಬೇಡಿ. ಬನ್ನಿ ವಂಶವ್ರೆ ಅಂತ ಅನ್ಬೇಕಾದ್ರೆ ನಾನು ಬರಲ್ಲ, ಬೇಕಾದರೆ ನೀನು ಹೋಗು, ನನಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಅನ್ಬೇಕಾದ್ರೆ, ಈ ಮನುಷ್ಯನಿಗೆ ಎಷ್ಟು ಹೇಳೋದಪ್ಪ, ಸ್ವಲ್ಪನೂ ಸೌಜನ್ಯ ಇಲ್ಲ ಅಂತ ಅಂದಾಗ, ನಿನ್ನ ಟಾರ್ಚರ್ನೇ ತಡೆಯೋಕ್ಕಾಗ್ತಿಲ್ಲ, ಈ ಸೌಜನ್ಯ ಬೇರೆ ಯಾರು ಅಂತ ಅಂದಾಗ, ಯಾರೋ ಒಂದು ಬರ್ತೀರಾ ಇಲ್ವಾ ಅಂತ ಅನ್ಬೇಕಾದ್ರೆ ಬರಲ್ಲ ಅಂತ ಹೇಳ್ತಾ ಇರ್ತಾನೆ. ಅಲ್ಲೆಲ್ಲ ನಿಮ್ಮ ಗಂಡ ಎಲ್ಲಿ ಅಂತ ಅಂದರೆ, ನನ್ನ ಗಂಡನಿಗೆ ಒಂದು ದೊಡ್ಡ ರೋಗ ಬಂದಿದೆ ಅಂತ ಹೇಳ್ತೀನಿ ಅಂತ ಅನ್ಬೇಕಾದ್ರೆ, ಏನು ಬೇಕಾದರೂ ಹೇಳ್ಕೊ, ನಾನಂತೂ ಬರಲ್ಲ ಅಂತ ವಂಶ ಹೋಗ್ತಾ ಇರ್ತಾರೆ. ಈ ಕಡೆ ಸ್ವಾತಿ ಮಾತ್ರ ಹೇಗಾದರೂ ಮಾಡಿ ನಮ್ಮ ಊರಿಗೆ ಹೋಗಲೇಬೇಕು, ನಮ್ಮ ಮನೇನ ನಾನು ಬಿಡಿಸ್ಕೋಬೇಕು ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೋತಾಳೆ. ಇನ್ನೊಂದು ಕಡೆ ಗೀತಾ ರೆಡಿ ಆಗಿಬಿಟ್ಟು ಎಲ್ಲರನ್ನೂ ಬನ್ನಿ ಬನ್ನಿ ಬೇಗ ಲಗೇಜ್ ಎಲ್ಲ ತೊಗೊಬನ್ನಿ, ಟೈಮ್ ಆಯಿತು. ಪ್ರೀತಿ ಅಜ್ಜಿ ಮತ್ತು ಅಮ್ಮನ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೇನೆ, ನಿನ್ನ ಟ್ಯಾಬ್ಲೆಟ್ ತೊಗೊಂಡ ರೆಡಿ ಆದ್ರ ಅಂತ ಅನ್ಬೇಕಾದ್ರೆ ಕುಮಾರ ಇನ್ನೊಂದು ಕಡೆ ಯೋಚನೆ ಮಾಡ್ತಾ ಇರ್ತಾನೆ. ಗೀತಂದು ಸಲ ಬರ್ತಡೆ, ಆದರೆ ನನ್ನ ಕೈಲಿ ಏನು ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಕುಮಾರ ಏನೋ ಯೋಚನೆ ಮಾಡ್ತಿದ್ದೀಯಾ, ಈಗೇನು ವಿಷಯ ಹೇಳ್ತೀಯೋ ನಾನು ಹೇಳು ಅಂತ ಅಂದಾಗ, ಏನು ಮಾವ ಅಂಥದ್ದು ಅಂತ ಅಂದಾಗ, ನಾನೇ ಹೇಳ್ತೀನಿ ಬಿಡ, ಏನು ಗೊತ್ತೇನೆ, ನಿಂದು ಬರ್ತಡೇ ಅಲ್ವಾ, ಅವ್ನ ಕೈಲಿ ಏನು ಗಿಫ್ಟ್ ಕೊಡೋಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಾನೆ ಅಂತ ಹೇಳ್ಬೇಕಾದ್ರೆ ಗೀತಾ ಹೇಳ್ತಾ ಇರ್ತಾಳೆ, ಮಾವ ಏನಕ್ಕೆ ಬೇಜಾರು ಮಾಡ್ಕೋತೀರ, ತಲೆ ಕೆಡಿಸ್ಕೋಬೇಡಿ, ಗಿಫ್ಟ್ ಕೊಟ್ಟರೆ ಮಾತ್ರ ಬರ್ತಡೇ ಅಲ್ಲ, ನನ್ನ ಜೊತೆ ನಿಂತ್ಕೊಂಡು ದೇವಸ್ಥಾನದಲ್ಲಿ ಕೈ ಮುಗ್ದು ಭಕ್ತಿಯಿಂದ ಇಬ್ಬರು ಬೇಡ್ಕೊಂಡ್ರೆ ಅದೇ ನನಗೆ ದೊಡ್ಡ ಖುಷಿ. ಒಂದಲ್ಲ ಒಂದು ದಿನ ದೇವರು ನಿಮಗೆ ಆ ಶಕ್ತಿ ಕೊಡ್ತಾನೆ, ನಾನು ಕೇಳಿದನೆಲ್ಲ ಕೊಡಿಸೋ ಶಕ್ತಿ ಕೊಡ್ತಾನೆ, ಅಲ್ಲಿವರೆಗೂ ನಾನು ಕಾಯ್ತೀನಿ, ಯು ಡೋಂಟ್ ವರಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಅಜ್ಜಿ ರೇಗಿಸ್ತಾ ಇರ್ತಾರೆ, ಇನ್ನೇನಾದರೂ ಗೀತನಿಗೆ ಕೊಡೋದಿದ್ರೆ ಕೊಡು, ನಾವೆಲ್ಲ ಆಚೆ ಹೋಗ್ತೀವಿ ಅಂತ ಅಂದಾಗ, ಸುಮ್ಮನೆ ರಜ್ಜಿ ಅಂತ ರೇಗಿಸ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸ್ವಾತಿ ಖುಷಿಯಿಂದ ಬಂದುಬಿಟ್ಟು, ಅಮ್ಮ ಅಜ್ಜಿ ಪ್ರೀತಿ ಎಲ್ಲರೂ ರೆಡಿ ಆದ್ರೆ ಹೋಗೋಣ ಅಂತ ಅಂದಾಗ ಎಲ್ಲರೂ ಖುಷಿ ಪಡ್ತಿದ್ರೆ ಗೀತನಿಗೆ ಸಿಕ್ಕಾಬಿಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಒಂದು ಸರ್ಪ್ರೈಸ್ ಇದೆ, ಪೂಜೆ ಆದಮೇಲೆ ಸರ್ಪ್ರೈಸ್ ಏನು ಅಂತ ಹೇಳ್ತೀನಿ ಅಂತ ಅಂದಾಗ, ಬನ್ನಿ ಬನ್ನಿ ಎಲ್ಲ ಹೋಗೋಣ, ಟೈಮ್ ಆಯಿತು ಅಂತ ಬ್ಯಾಗ್ ತೊಗೊಂಡು ಹೋಗ್ತಾ ಇರಬೇಕಾದ್ರೆ, ನಿಂತ್ಕೊಳ್ಳೆ, ನಿನ್ನನ್ನು ಯಾರು ಇಲ್ಲಿ ಕಾರ್ದರು ಅಂತ ಅಂದಾಗ, ಅಕ್ಕ ಹೊರಗಡೆ ಕಾರಿದೆ ಬನ್ನಿ ಹೋಗೋಣ ಅಂತ ಅನ್ಬೇಕಾದ್ರೆ, ನಿಮ್ಮ ಜೊತೆ ಕಾರಲ್ಲಿ ಕೂತ್ಕೊಂಡು ಸರಿಸಮಾಗಿ ಬರೋಕ್ಕೆ ನಮಗೆ ಆ ಯೋಗ್ಯತೆಯೂ ಇಲ್ಲ, ನಿನ್ನ ಪಾಡಿಗೆ ನೀನು ಹೋಗು, ನಮ್ಮ ಪಾಡಿಗೆ ನಾವು ಬರ್ತೀವಿ, ನಮಗೆ ಅಂತ ಗೌರ್ಮೆಂಟ್ ಅವರು ಬಸ್ ಬಿಟ್ಟಿದ್ದಾರೆ ಬರ್ತೀವಿ ಅಂತ ಅಂದಾಗ, ಸ್ವಾತಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಕಣ್ಣೀರು ಹಾಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ನಿತಿನ್ ಮತ್ತೆ ರಾಗಿಣಿ ಎಲ್ಲರೂ ಸಹ ಲಗೇಜ್ ಪ್ಯಾಕ್ ಮಾಡಿಕೊಂಡು ಕಾರಿಗೆ ಇಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಜ್ಜಿ ತಾತ, ನಿಮ್ಮ ಲಗೇಜ್ ಎಲ್ಲ ತೊಗೊಂಡಿದ್ದೀರಾ ಅಂತ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸ್ವಾತಿನ ನಿಮ್ಮ ಮನೆಯವರೆಲ್ಲಮ್ಮ ಅಂತ ಅಂದಾಗ ಅವ್ರು ಬರಲ್ವಂತೆ ಅಂತ ಅಂದಾಗ ನಿತಿನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುತ್ತೆ. ರಾಗಿಣಿ ಹೇಳ್ತಾ ಇರ್ತಾಳೆ, ನಮ್ಮ ಸ್ಟೇಟರಿಗೆ ಮ್ಯಾಚಸ್ ಆಗಲ್ಲ ಅಂತ ಅವ್ರು ಬರಲ್ಲ ಅಂತ ಹೇಳಿದ್ದಾರೆ, ಬನ್ನಿ ನಾವು ಹೋಗೋಣ ಅಂತ ಅನ್ಬೇಕಾದ್ರೆ ಅಷ್ಟಕ್ಕೂ ವಂಶಿಯಲ್ಲಿ ಅಂತ ಅಂದಾಗ, ವಂಶಿ ಬರಲ್ಲ ಅಂತ ಹೇಳಕ್ಕೆ ಹೋಗ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಈ ಕಡೆ ಸ್ವಾತಿ ಮನೆಯವರೆಲ್ಲರೂ ಸಹ ಕರ್ಕೊ ಬಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ರೆ ಸ್ವಾತಿ ಅವ್ರನ್ನಂತೂ ತುಂಬ ನೋಡಿ ಖುಷಿಪಟ್ಟು ಕಾರೊಳಗಡೆ ಕೂರಿಸ್ಕೊಂಡು ಹೋಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ.